ನಮಸ್ತೆ, ಪ್ರೇಮಲೋಕ ಚಾನಲ್ಗೆ ಸ್ವಾಗತ. ನನ್ನ ವಿಡಿಯೋ ನಿಮ್ಗೆ ಏನಾದ್ರು ಇಷ್ಟವಾಗಿದ್ರೆ ಇಂತಹ ಇನ್ನಷ್ಟು ವಿಡಿಯೋಗಳಿಗಾಗಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತು ಶೇರ್ ಮಾಡಿ. ಬನ್ನಿ ಇವತ್ತು ಕಡಲೆ ಪಲ್ಯ ಹೇಗೆ ಮಾಡೋದು ಅಂತ ನೋಡೋಣ. ಸ್ವಲ್ಪ ಕಳ್ಳೆನೆಲ್ಲ ನೀಟಾಗಿ ಸಿಪ್ಪೆ ತೆಗ್ದುಬಿಡ್ಬೇಕು, ಯಾಕಂದ್ರೆ ಸಿಪ್ಪೆ ಎಲ್ಲ ತುಂಬಾ ದಪ್ಪ ಇರುತ್ತೆ. ಇದನ್ನೆಲ್ಲ ನೀಟಾಗಿ ತೆಗ್ದುಬಿಡೋಣ. ತೆಗೆದು ತೋರಿಸ್ತಾ ಇದೀನಿ ನೋಡಿ, ಈ ತರ ಇದೆ. ಇದನ್ನ ನಾವು ಸಣ್ಣದಾಗಿ ಹೆಚ್ಕೋಬೇಕು. ಸ್ವಲ್ಪ ಎಳೆದು ಚೆನ್ನಾಗಾಗುತ್ತೆ, ಇದು ಸ್ವಲ್ಪ ಬಲ್ತಿ ಚೆನ್ನಾಗಲ್ಲ ಅಷ್ಟು. ಇದೆಲ್ಲ ನೀಟಾಗಿ ನಾವು ಹೆಚ್ಬಿಡೋಣ. ಇವಾಗ ನೋಡಿ, ಈ ತರ ಹೆಚ್ಕೊಂಡ್ಬಿಡ್ಬೇಕು. ಹೆಚ್ಕೊಂಡಿದ್ದ ನಾವು ನೀರಲ್ಲಿ ನೆನೆ ಹಾಕ್ಬೇಕು. ಇದು ಹೆಂಗೆ ಅಂದ್ರೆ ಒಂದ್ ದಿವಸ ತಕ್ಷಣ ಮಾಡಕ್ಕೆ ಬರಲ್ಲ. ಇದು ನಾನು 2 ದಿವಸದ ನಂತರ ತೋರಿಸ್ತೀನಿ ಹೆಂಗೆ. 2 ದಿವಸ ನಾನು ಇದನ್ನ ನೀಟಾಗಿ ತೊಳೆದು ನೀರ್ ಬಗ್ಗಿಸಿ ಮತ್ತೆ ನೀರ್ ಹಾಕ್ತಾ ಇರ್ಬೇಕು. ಇದು 2 ದಿವಸ ನೀರ್ ಚೆಲ್ಲಿ ಹಾಕ್ತಾ ಇರ್ಬೇಕು. ಹಾಕಿದ್ಮೇಲೆ ಇದು ಪಲ್ಯ ಮಾಡಕ್ಕೆ ನಮಗೆ ಬರುತ್ತೆ. ಇವಾಗ ನೋಡಿ, 2 ದಿವಸದ ನಂತರ ತೋರಿಸ್ತಾ ಇದೀನಿ ಮತ್ತೆ ನಾನು ಇದನ್ನ. ಈ ತರ ನಾನು ಎಲ್ಲ ತಕ್ಕೊಬಿಡ್ಬೇಕು ನೀರ್ ಸೋಸಿ. ಇವಾಗ ನಾವು ಇದನ್ನ ಬೇಯಕ್ಕೆ ರೆಡಿ ಮಾಡ್ಕೊಳ್ಳೋಣ. ಸ್ವಲ್ಪ ನೀರ್ ಹಾಕಿ ನೀರೆಲ್ಲ ತೆಗೆದು ಕುಕ್ಕರಿಗೆ ಹಾಕ್ತಾ ಇದೀನಿ. ಕುಕ್ಕರಿಗೆ ಹಾಕಿ ಸ್ವಲ್ಪ ನೀರ್ ಹಾಕ್ಬಿಡೋಣ ಅದಕ್ಕೆ ಬೇಯಕ್ಕೆ. ನೀರ್ ಹಾಕಿ ಬೇಯಕ್ಕೆ ಇಟ್ಬಿಡೋಣ. ಇವಾಗ ಇದು ಒಂದು 4 ರಿಂದ 5 ವಿಷಲ್ ಹಸ್ಕೋಬೇಕಾಗುತ್ತೆ, ಯಾಕಂದ್ರೆ ಬೇಗ ಬೇಯಲ್ಲ ಇದು. ಹಂಗಾಗಿ ನಾನು ಇವಾಗ ಉಪ್ಪು ಹಾಕಿಲ್ಲ. ಉಪ್ಪು ಹಾಕಿದ್ರೆ ಬೇಗ ಬೇಯಲ್ಲ ಅಂತ ಉಪ್ಪು ಹಾಕಿಲ್ಲ, ಆಮೇಲೆ ಹಾಕೋಣ ಅಂತ. ಇವಾಗ ಒಂದು ಸ್ವಲ್ಪ ಬೇಯಕ್ಕಿಟ್ಟು ಈಚೆ ಕಡೆ ಖಾರಕ್ಕೆ ರೆಡಿ ಮಾಡ್ಕೊಬಿಡೋಣ. ನಾವು ಸ್ವಲ್ಪ ಕಾಯಿ ತುರಿ ತಗೊಂಡಿದ್ದೀನಿ. ಕಾಯಿ ತಗೊಂಡಿದ್ದೀನಿ 1 ಬಟ್ಲಷ್ಟು. 1-2 ಸ್ಪೂನ್ ಹುರ್ಗಡ್ಲೆ, ಸ್ವಲ್ಪ ದಪ್ಪ ಬರುತ್ತೆ ಅಂತ ಹುರ್ಗಡ್ಲೆ ಹಾಕೊಂಡ್ರೆ ಖಾರ ಟೇಸ್ಟ್ ಕೊಡುತ್ತೆ ಮತ್ತೆ ಅಂತ. ಇವಾಗ ಸ್ವಲ್ಪ ಖಾರದ ಪುಡಿ ತಗೋಣ. ನಾನಿಲ್ಲಿ 4 ಸ್ಪೂನ್ ಖಾರದ ಪುಡಿ ತಗೊಂತಾ ಇದ್ದೀನಿ, ಯಾಕಂದ್ರೆ ಈ ಕಡಲೆ ಪಲ್ಯಕ್ಕೆ ಸ್ವಲ್ಪ ಖಾರ ಜಾಸ್ತಿ ಬೇಕು. ಸ್ವಲ್ಪ ಖಾರ ಕಡಿಮೆ ಆದ್ರೆ ಅದು ಚೆನ್ನಾಗಲ್ಲ. ಹಂಗಾಗಿ ಸ್ವಲ್ಪ ಖಾರ ಇರಲಿ ಅಂತ 4 ಸ್ಪೂನ್ ತಗೊಂತಾ ಇದ್ದೀನಿ. 2 ಸ್ಪೂನ್ ನಾನು ಸಾಂಬಾರ್ ಪುಡಿ ತಗೊಂತಾ ಇದ್ದೀನಿ. ಇದು ಮನೆಯಲ್ಲೇ ಮಾಡ್ಕೊಂಡಿರೋಂಥ ಸಾಂಬಾರ್ ಪುಡಿ. ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಸ್ವಲ್ಪ ಬೆಳ್ಳುಳ್ಳಿ, ಸ್ವಲ್ಪ ಹುಣಸೆ ಹಣ್ಣು, ಸ್ವಲ್ಪ ಈರುಳ್ಳಿ, ಇವಾಗ ಸ್ವಲ್ಪ ಕರಿಬೇವು ಸೊಪ್ಪು. ಇವಾಗ ನಾವು ಇದನ್ನ ರುಬ್ಕೊ ಬಂದ್ಬಿಡೋಣ. ರುಬ್ಕೊ ಬಂದಿ ನೋಡಿ ಚೆನ್ನಾಗಿ. ಈ ತರ ನೈಸ್ ಆಗ್ಬೇಕಿದು. ಇವಾಗ ಒಂದ್ ಕಡೆಗೆ ಎಣ್ಣೆ ಕಾಯಕ್ಕೆ ಇಟ್ಕೊಂಡು ಸಾಸಿವೆ ಜೀರಿಗೆ ಹಾಕಿ ಒಗ್ಗರಣೆ ಮಾಡೋಣ. ಇದಕ್ಕೀಗ ಸ್ವಲ್ಪ ಸಾಸಿವೆ ಹಾಕೋಣ. ಇವಾಗ ಸಾಸಿವೆ ಮತ್ತೆ ಜೀರಿಗೆ, ಸ್ವಲ್ಪ ಬೆಳ್ಳುಳ್ಳಿ ಹಾಕೋಣ. ಇವಾಗ ಸ್ವಲ್ಪ ಕರಿಬೇವು, ಏನ್ ಹೆಚ್ಚಿಟ್ಕೊಂಡಿದ್ವಲ್ಲ ಈರುಳ್ಳಿ ಹಾಕ್ತಾ ಇದೀನಿ. ಇವಾಗ ಸ್ವಲ್ಪ ಈರುಳ್ಳಿ ಜಾಸ್ತಿ ಬೇಕಿದೆ, ಸ್ವಲ್ಪ ಜಾಸ್ತಿ ಇದ್ರೆ ಚೆನ್ನಾಗುತ್ತೆ ಅಂತ ನಾನೊಂದು 2 ಗೆಡ್ಡೆ ತಗೊಂಡಿದ್ದೀನಿ ಈರುಳ್ಳಿ. ಅದಕ್ಕೆ ಈರುಳ್ಳಿನ ಚೆನ್ನಾಗಿ ಬಾಡಿಸ್ಕೊಬಿಡೋಣ ನಾವು. ಇವಾಗ ಎಣ್ಣೆಲ್ಲೇ ಸ್ವಲ್ಪ ಬಾಡ್ಲಿ ಅದು. ಇವಾಗ ನಾವು ಸ್ವಲ್ಪ ಅರಿಶಿನ ಪುಡಿ ಹಾಕೋಣ. ಅರಿಶಿನ ಪುಡಿ ಹಾಕಿ ಮಿಕ್ಸ್ ಮಾಡೋಣ. ಇವಾಗೊಂದು ಕಡಲೆ ಬೇಯಕ್ಕೆ ಇಟ್ಕೊಂಡಿದ್ವಲ್ಲ, ಅದನ್ನೆಲ್ಲ ಬೆಂದಿದೆ ನೋಡಿ. ನೀರ್ ಸೋಸಿ ನಾವ್ ಈ ತರ ಹಾಕೋಣ. ಇದಕ್ಕೆ ನೀರ್ ಇರಬಾರ್ದು, ನೀರ್ ಬೆರೆಸ್ಲೆ ಹಾಕಬಾರ್ದು, ತೆಳುವಾಗುತ್ತೆ ಪಲ್ಯ ಅಂತ. ಸ್ವಲ್ಪ ಗಟ್ಟಿ ಇದ್ರೆ ಚೆನ್ನಾಗಿದೆ ಅಂತ ಹಂಗಾಗಿ ನೀರನ್ನೆಲ್ಲ ಬಸ್ಬಿಟ್ಟಿನಿ. ನೀರ್ ಬಸ್ದು ಹಾಕ್ತಾ ಇದೀನಿ ನೋಡಿ. ಇದಕ್ಕೆ ನೀಟಾಗಿ ಕಡಲೆ ಮತ್ತು ಒಗ್ಗರಣೆ ಮಿಕ್ಸ್ ಆಗ್ಲಿ. 1 ನಿಮಿಷ ಅದರಲ್ಲೇ ಒಗ್ಗರಣೆಲ್ಲೇ ಇದು ಬೇಯಲಿ, ಕಡಲೆ ಬೇಯಲಿ. ಚೆನ್ನಾಗಿ ಮಿಕ್ಸ್ ಮಾಡಿ, ಮಿಕ್ಸ್ ಆಗುತ್ತೆ ಚೆನ್ನಾಗಿ.
ಇವಾಗ ನಾವು ಖಾರ ರುಬ್ಬಿಟ್ಕೊಂಡಿದ್ವಲ್ಲ ಆ ಖಾರ ಇದಕ್ಕೆ ಹಾಕೋಣ. ನೋಡಿ ಇವಾಗ ಖಾರ ಹಾಕೋಣ. ಮತ್ತೆ ಖಾರ ಇದನ್ನೆಲ್ಲ ನೀಟಾಗಿ ಮಿಕ್ಸ್ ಮಾಡಿಬಿಡೋಣ. ಇವಾಗ ಉಪ್ಪು ಹಾಕೋಣ. ನಾನು ಅವಾಗ ಹಾಕಿಲ್ಲ ಅಂತ ಹೇಳಿದ್ನಲ್ಲ, ಇವಾಗ ಹಾಕ್ತಾ ಇದ್ದೀನಿ. ಅದಕ್ಕೆ ಸ್ವಲ್ಪ ಉಪ್ಪು, ಸ್ವಲ್ಪ ಬೆಲ್ಲ. ನೀವು ಸ್ವಲ್ಪ ಸ್ವೀಟ್ ಜಾಸ್ತಿ ತಿನ್ನೋರಾದ್ರೆ ಸ್ವಲ್ಪ ಸ್ವೀಟ್ ಜಾಸ್ತಿ ಹಾಕೊಳ್ಳಿ. ಮತ್ತೆ ಇದಕ್ಕೆ ಕಡಲೆ ಕಾಳೆಲ್ಲ ಹಾಕ್ತಾರೆ. ನಾನು ಹಾಕಿಲ್ಲ, ನಮ್ಮ ಮನೇಲಿ ತಿನ್ನಲ್ಲ ಅಂತ ನಾನು ಹಾಕಿಲ್ಲ. ನೀವು ಬೇಕಂದ್ರೆ ಹಾಕ್ಕೋಬೋದು. ಹಾಕಿ ಒಂದು 5 ನಿಮಿಷ ಬಾಯಿ ಮುಚ್ಚಿಬಿಡೋಣ. ಇದನ್ನ ನೀಟಾಗಿ ಅದು ಸ್ವಲ್ಪ ಒಗ್ಗರಣೆ ಎಲ್ಲ ಬೇಯಲಿ. ನೋಡಿ ಈ ಥರ ಕುದಿಬೇಕದು. ಚೆನ್ನಾಗಿ ಕುದೀತಾ ಇದೆಯಲ್ಲ ಇವಾಗ ಇದು ರೆಡಿ ಆಯಿತು ಅಂತ. ಇದಕ್ಕಿವಾಗ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿ ನೀಟಾಗಿ ಮಿಕ್ಸ್ ಮಾಡಿಬಿಡೋಣ ಮತ್ತೊಂದ್ಸರಿ. ಇದು ತುಂಬಾ ಚೆನ್ನಾಗಿರುತ್ತೆ, ರುಚಿಯಾಗಿರುತ್ತೆ ಈ ಪಲ್ಯ. ಪಲ್ಯ ರೆಡಿ ಆಯ್ತು. ನೀವು ಒಮ್ಮೆ ಮನೇಲಿ ಮಾಡ್ಕೊಳ್ಳಿ, ತುಂಬಾ ಚೆನ್ನಾಗಿರುತ್ತೆ. ಆರೋಗ್ಯಕ್ಕೂ ತುಂಬಾ ಒಳ್ಳೇದು. ವರ್ಷಕ್ಕೊಮ್ಮೆ ಒಂದ್ಸಲಿನಾರು ತಿನ್ಬೇಕು ಅಂತ ನಾವು ತಿಂತಾ ಇರ್ತೀವಿ. ಯಾವಾಗ್ಲೂ ವರ್ಷಕ್ಕೊಂದ್ಸಲಿನೂ ಮಾಡೇ ಮಾಡ್ತೀವಿ ಇದನ್ನ. ಇದು ರೊಟ್ಟಿ ಜೊತೆಗೆ ತುಂಬಾ ಚೆನ್ನಾಗಿರ್ತೈತಿ. ನೀವು ಒಂದ್ಸಲಿ ಮನೇಲಿ ಮಾಡಿ, ಚೆನ್ನಾಗಿರುತ್ತೆ, ಮಾಡಿ ನೋಡಿ.